ನಿಮ್ಮೆಲ್ಲರಲ್ಲೂ ಕೈ ಮುಗಿದು ಕೇಳ್ಕೋತಿದ್ದೀನಿ, ಕಾಪಾಡಿಕೊಳ್ಳಿ. ಇದು ಕೇವಲ ಕಟ್ಟಡವಲ್ಲ, ನಮ್ಮ ಪೂರ್ವಜರ ಪಾಠಶಾಲಾ, ನಮ್ಮ ಗತಕಾಲದ ಇತಿಹಾಸ. ಸನಾತನ ಉಳುವಿಕೆಯ ಈ ನನ್ನ ಪ್ರಯಾಣದಲ್ಲಿ ಈ ದಿನ ನನ್ನ ಹೆಜ್ಜೆ ಸಾಕ್ಷಿಯಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾದಲಿ ಎಂಬ ಗ್ರಾಮದಲ್ಲಿ. ದಶಾಬ್ದಗಳ ಹಿಂದೆ ಇಡೀ ಊರೇ ಜಾತ್ರೆ ಊರಹಬ್ಬಗಳ ಮೂಲಕ ಕೈ ಮುಗಿತಿದ್ದ ಧಾರ್ಮಿಕ ಕೇಂದ್ರ ಈ ದಿನ ಅಲಂಕಾರದ ಹೂಗಳಿಲ್ಲದೆ, ಪೂಜಿಸುವ ಕೈಗಳಿಲ್ಲದೆ, ಆರಾಧನೆಯ ಅಸ್ತಿತ್ವ ಇಲ್ಲದೆ, ನಿಧಿಗಳರ ದುರಾಸೆಯಿಂದ ಕೆಡವಿ ತಾಯಿ ಇಲ್ಲದ ತಬ್ಬಲಿ ಹಾಗೆ ಊರಿನಿಂದ ಹೊರಹುಳಿದಿದೆ. ನಿತ್ಯ ಭಕ್ತರ ಸದ್ದು ಕೇಳುತ್ತಿದ್ದ ಈ ಜಾಗದಲ್ಲಿ ಈಗ ಖಜಾನ ಕಳ್ಳರ ಪಾದ ಚಿಹ್ನೆ ಮಾತ್ರ ಎದ್ದು ಕಾಣುತ್ತಿದೆ. ಕಿವಿಯ ಮೌನದಲ್ಲಿ ಸದಾ ಶಿವನನಾದ ಕೇಳಿಸುತ್ತಿದ್ದ ನಂದಿ ನಿಶಬ್ದವಾಗಿ ಮೂಲೆಯಲ್ಲಿ ಕೂತಿದೆ. ಧೂಪದ ಪರಿಮಳ ಈರುತ್ತಿದ್ದ ಶಿಲೆಗಳು ಬಿರುಕು ಬಿಟ್ಟು ಬೀಳಲು ಸಿದ್ಧವಾಗಿದೆ. ದುಸ್ಥಿತಿ ಏನೆಂದರೆ ಕದ ಇಲ್ಲದ ಗುಡಿಯಲ್ಲಿ, ಬೆಳಕಿಲ್ಲದ ಗರ್ಭಗುಡಿಯಲ್ಲಿ, ಕೆಡವಿದ ಭೂಭಾಗದ ಮೇಲೆ ಆರಾಧಿಸುವ ಶಿವನಲಿಂಗವು ವಕ್ರವಾಗಿ ನಿಂತಿದೆ. ನಿರ್ಲಕ್ಷ್ಯದ ನೆರಳಿನಲ್ಲಿ ಮೌನವಾಗಿ ಮರೆಯಾಗುತ್ತಿದೆ. ಹೊರಬಂದು 4 ದಿಕ್ಕುಗಳು ನೋಡಿದ ನನಗೆ ಒಂದು ದಿಕ್ಕಿನಲ್ಲಿ ಶನಿದೇವರ ಆಸ್ಥಾನ ಇದೆ ಎಂದು ಅರಿವಾಯಿತು. ಇದು ಕೂಡ ದಶಾಬ್ದಗಳ ಹಿಂದಿನ ಕಟ್ಟಡ ಎಂದು ಸ್ಥಳೀಯರ ಮೂಲಕ ತಿಳಿಯಿತು. ಬಹುತೇಕ ಇದಕ್ಕೂ ಕೂಡ ಪೂಜಾರ್ಪಣೆ ಇಲ್ಲ ಎಂದು ಗೊತ್ತಾಯಿತು. ಇದೊಂದೇ ಅಲ್ಲ, ಸದಾ ಪೂಜೆ, ನಿತ್ಯ ಪಾಠ, ಬೋಧನೆ ಮಾಡುತ್ತಿದ್ದ ಅದೆಷ್ಟೋ ಪುರಾತನ ಹಿಂದೂ ದೇವಸ್ಥಾನಗಳು ಗತಿ ಇಲ್ಲದೆ ಕಣ್ಮುಚ್ಚಲು ಮುಂದಾಗಿವೆ. ನಾವೆಲ್ಲರೂ ಮುಂದಾದರೆ ಅವೆಲ್ಲದಕ್ಕೂ ಜೀವ ತುಂಬಲು ದಾರಿ ಇದೆ. ನಮ್ಮ ಅಸ್ತಿತ್ವ ಬಿಟ್ಟು ಬೇರೆ ಯಾವುದೋ ಬೇಡದ ದಾರಿಯಲ್ಲಿ ಹೋಗುತ್ತಿರುವ ನಾವೆಲ್ಲರೂ ಮೊದಲು ಒಂದಾಗಬೇಕು. ಜೀರ್ಣೋದ್ಧಾರಕ್ಕೆ ಮೊದಲ ಹೆಜ್ಜೆ ಇಲ್ಲಿಂದನೇ ಪ್ರಾರಂಭವಾಗಬೇಕು. ನಿಮ್ಮ ಅನಿಸಿಕೆ ಕಾಮೆಂಟ್ ಮೂಲಕ ತಿಳಿಸಿ. ಫಾಲೋ ಮಾಡ್ಕೊಳ್ಳಿ. ಈ ನನ್ನ ಶ್ರಮ ಒಂದೆರಡು ಗಂಟೆಗಳದ್ದು ಅಲ್ಲ, ದಿನಗಳೇ ಕಳೆದಿರುತ್ತವೆ. ಈ ಶ್ರಮಕ್ಕೆ ಬೆಲೆ ಕೊಟ್ಟು ಬೆಂಬಲಿಸಿದರೆ ಹೊಸ ಅಧ್ಯಯನದ ಪುನರ್ಸ್ಥಾಪನೆಗೆ ಮುರುಜುವ ತುಂಬುತ್ತದೆ. ನಿಮ್ಮೂರ ನಿಗೂಢಗಳು ಬರ್ತರಲು ನಿಮ್ಮ ನೆಟ್ಟು ಫಾಲೋ ಬಟನ್ ಮೇಲೆ ಆಧಾರವಾಗಿರುತ್ತದೆ. ಅದನ್ನು ಒತ್ತಿ ಫಾಲೋ ಮಾಡ್ಕೊಳ್ಳಿ. ನಿಮ್ಮವರೆಗೂ ಸರಳು ಸಹಾಯವಾಗುತ್ತದೆ. ಧನ್ಯವಾದ.